ಇದು ಉಡುಪಿ ಶೈಲಿಯ ಸಾಂಪ್ರದಾಯಿಕ ಪ್ರಸಾದ ಕಾಯಿ ಸಾಸಿವೆ ಅನ್ನ ಅಥವಾ ಚಿತ್ರಾನ್ನ. ಉಡುಪಿಯ ಕೆಲವು ದೇವಸ್ಥಾನಗಳಲ್ಲಿ ಇದನ್ನ ಪ್ರಸಾದವಾಗಿ ಕೊಡ್ತಾರೆ. ತಿನ್ನೋದಕ್ಕಂತೂ ಅಮೃತ ತರ ಇರುತ್ತೆ. ತುಂಬಾನೇ ಬೇಗ ಆಗುವಂತ ರೆಸಿಪಿ ಇದು. ಮನೇಲಿ ಬೆಳಗಿನ ನಾಷ್ಟಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಅದ್ಭುತವಾಗಿರುತ್ತೆ. ಮೊದಲು ಮಿಕ್ಸಿ ಜಾರ್ಗೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ, ಬ್ಯಾಡಗೆ ಮೆಣಸಿನಕಾಯಿ, ಹುಣಸೆ ಹಣ್ಣು, ಸಾಸಿವೆ, ಸ್ವಲ್ಪ ಅರಿಶಿನ, ಬೆಲ್ಲದ ಪುಡಿ ಅಥವಾ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನ ಹಾಕೊಳ್ಳದೆ ಈ ತರ ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು. ನಾನಿವತ್ತು ಅಡಿಗೆಗೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಬಳಸ್ತಾ ಇದ್ದೀನಿ. ಗೋಲ್ಡ್ ವಿನ್ನರ್ ಈಗ ಹೊಸದಾಗಿ ಕನ್ವೀನಿಯಂಟ್ ಹ್ಯಾಂಡಲ್ ಇರುವಂತಹ ಬಾಟಲ್ ನ ಲಾಂಚ್ ಮಾಡಿದ್ದಾರೆ. ಇದನ್ನ ಈಸಿಯಾಗಿ ಹೋಲ್ಡ್ ಮಾಡಬಹುದು. ಅಡಿಗೆ ಮಾಡಬೇಕಾದ್ರೆ ಬಳಸೋದಕ್ಕೂ ತುಂಬಾನೇ ಸುಲಭ. ಈ ಎಣ್ಣೆ ಎವ್ರಿ ಡೇ ಕುಕಿಂಗ್ ಗೆ ಪರ್ಫೆಕ್ಟ್ ಆಗಿದೆ. ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಂಡು, ಜೊತೆಗೆ ಒಣಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಬಾಡಿಸ್ಕೊಂಡು, ನಂತರ ರುಬ್ಬಿಟ್ಕೊಂಡಿದ್ದಂತಹ ಕಾಯಿ ಸಾಸಿವೆ ಮಿಶ್ರಣನ ಹಾಕಿ ಇದನ್ನ ಒಂದ್ 5 ನಿಮಿಷ ಬಾಡಿಸ್ಕೊಂಡು ಮಾಡಿಟ್ಕೊಂಡಿರುವಂತಹ ರೈಸ್ ನ ಹಾಕಿ, ಮಸಾಲೆ ರುಬ್ಬೇಕಾದ್ರೆ ನೀವು ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಡುಪಿ ಶೈಲಿಯ ಸಾಂಪ್ರದಾಯಿಕ ಪ್ರಸಾದ ಅದ್ಭುತ ರುಚಿಕರವಾದಂತ ಕಾಯಿ ಸಾಸಿವೆ ಅನ್ನ ಅಥವಾ ಚಿತ್ರಾನ್ನ ತಯಾರಾಗುತ್ತೆ. ನೀವಿದನ್ನ ಹಾಗೇನು ತಿನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಜೊತೆಗೊಂದು ಯಾವ್ದಾದ್ರು ಚಟ್ನಿನ ಹಾಕೊಂಡು ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.